ಎಲ್ಲರಿಗೂ ನಮಸ್ಕಾರ. ಇಂದು ಎರಡನೇ ಸಭೆ ಆಶ್ರಯ ಸಮಿತಿ ನಾವು ಮಾನ್ಯ ಚಂದ್ರಡಿ ತುನ್ನೂರು ಪಾಟೀಲ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಒಂದು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದೆವು ಇವತ್ತು. ಸೊ ಈ ವಿಷಯದಲ್ಲಿ ನಮಗೆ ಯಾವ ಅವ್ರ ಕಡೆಯಿಂದ ಅನುಮತಿ ಸಿಕ್ಕಿದೆ ಅವೆಲ್ಲ ನಾವು ಪಾಲನೆ ಅಂತೂ ಮಾಡ್ತೀವಿ. ಜೊತೆಯಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವ ಬೇರೆ ಬೇರೆ ನಿರ್ದೇಶನ ನಮಗೆ ನೀಡಿದ್ದಾರೆ. ಅದರಲ್ಲಿ ಮೇಲಾಗಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಮತ್ತೆ ನಮ್ದು ಏನ್ ಟೈಮ್ ನಲ್ಲಿ ಕೆಲಸ ಮಾಡೋಕ್ಕೆ ನಿರ್ದೇಶನ ಇದ್ದಾರೆ ಅದನ್ನ ಪಾಲನೆ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜೊತೆಯಲ್ಲಿ ನಮಗೆ ಈ ಒಂದು ಸರ್ಕಾರದ ಒಂದು ಸುತ್ತೋಲೆಯಂತೆ ಏಪ್ರಿಲ್ 30ರವರೆಗೆ ಈಗಾಗಲೇ ನಮಗೆ 5% ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಡಿಸ್ಕೌಂಟ್ ಕೊಡಲಾಗಿದೆ. ಸೊ ಎಲ್ಲರೂ ಈ ಒಂದು ತಿಂಗಳಲ್ಲಿ ಟ್ಯಾಕ್ಸ್ ಕಟ್ಟಿ ಅಂದರೆ 5% ಅವರು ಮತ್ತೆ ಅದರದ್ದು ಪ್ರಾಫಿಟ್ ತಗೋಬೇಕು. ಸೊ ಇನ್ ಟೈಮ್ನಲ್ಲಿ ಎಲ್ಲರೂ ಟ್ಯಾಕ್ಸ್ ಕಟ್ಟಬೇಕಂತೇಳಿ ಈ ಒಂದು ನಗರಸಭೆಯ ಅಥವಾ ಈ ಸಿಟಿ ಪಟ್ಟಣದಲ್ಲಿರುವ ಎಲ್ಲ ಕಮರ್ಷಿಯಲ್ ಪ್ರಾಪರ್ಟಿ ಓನರ್ಸು, ರೆಸಿಡೆನ್ಷಿಯಲ್ಸು, ಆಮೇಲೆ ಸರ್ಕಾರ ಕಚೇರಿಗಳು, ಆಮೇಲೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ದಯವಿಟ್ಟು ಎಲ್ಲರೂ ಈ ಒಂದು ಟ್ಯಾಕ್ಸ್ ಕಟ್ಕೊಂಡು ನಮ್ಮ ನಗರಸಭೆಯ ಇದು ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ನಾವು ನಮ್ಮ ಒಂದು ನಗರಸಭೆ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಒಂದು ತಿಂಗಳಿಂದ ಕಾಲ್ ರಿಸೀವ್ ಇಲ್ಲ, ಪ್ಲಸ್ ಕಾಲ್ ಬ್ಯಾಕ್ ಮಾಡಿಲ್ಲ ಸರ್. ಇವತ್ತು ಬೆಳಗ್ಗೆ 6 ಕಾಲ್ ಮಾಡಿ ಮೀಟಿಂಗ್ ಅಂತ ಹೇಳಿ ಕಟ್ ಮಾಡಿದ್ದಾರೆ. ಇನ್ನೊಂದ್ಸಾರಿ ಸಾರಿ ಅಂದ್ರೆ ಮುಗಿಯಲಿಲ್ಲ. ಇಷ್ಟು ಮಾತೇ ಬೇರೆ, ಈಗಿನ ಮಾತೇ ಬೇರೆ. ಈಗ ನೋಡ್ಬೇಕು ಎಷ್ಟೊಂದು ಎಲ್ಲರೂ ಜನರ ಸೇವಕರು ಅವ್ರು ಕೇಳಿಲ್ಲ ಒಂದಿನ ಮುಂಜಾನೆ ಫೋನ್ ಮಾಡ್ತಾರೆ ಅವ್ರು ಕಡೆ ಕೊಡ್ತಾರೆ. ನಾನು 25 ತಾರೀಕು ಈಗ ಯಾವುದೇ ಮೆಂಬರ್ ಅಂತ ಪಬ್ಲಿಕ್ ಮಾತಾಡೋದನ್ನು ಫೋನ್ ಅಂತ ರಿಸೀವ್ ಮಾಡಕ್ಕೆ ಏನಾಗಿರೋದು ರಿಸೀವ್ ಮಾಡಿ ನಮ್ಮ ಮಾಹಿತಿ ಮಾಡಿದ್ದು ಈಗ ಕಂಟಿನ್ಯೂ ಮಾಡಿದ್ದೀವಿ. ಅವ್ರ ಚಾನ್ಸ್